ಸಮಸ್ತ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಬಹುಜನ್ ಸಮಾಜ್ ಪಾರ್ಟಿಯಿಂದ. ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಸುಮಾರು ಜಿಲ್ಲೆಯಾದ್ಯಂತ ಎಲ್ಲ ನನ್ನ ನಾಗರಿಕ ಬಂಧುಗಳು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಶುಭಾಶಯವನ್ನು ಕೋರುತ್ತಿದ್ದೇನೆ. ಬಂಧುಗಳೇ, ನೋಡಿ, ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಇವತ್ತು 3ನೇ ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ಭಾರತದಲ್ಲಿ ಕೆಲಸ ಮಾಡ್ತಾ ಐತೆ. ಈಗ ನಾನು ಈ ಮೀಸಲು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದು ಕಣಕ್ಕೆ ಇಳಿದಿದ್ದೇನೆ. ಏನಂದರೆ, ಮತ್ತು ಈ ಒಂದು ಬಹುಜನ್ ಸಮಾಜ್ ಪಾರ್ಟಿಯು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರತಕ್ಕಂಥ ಒಂದು ಸಂವಿಧಾನವನ್ನು ಯಥಾವತ್ತವಾಗಿ ಜಾರಿ ಮಾಡುವುದೇ ನಮ್ಮ ಧ್ಯೇಯ ಆಗಿದೆ. ನಮ್ಮ ಪ್ರಣಾಳಿಕೆಯು ಸಹ ಸಂವಿಧಾನ ಜಾರಿ ಮಾಡೋದೇ ಸಹ ಆಗಿದೆ. ನಾನು ಮತದಾರರಲ್ಲಿ ಕೇಳಲು ಬಯಸುತ್ತೇನೆ ಏನಂದರೆ, ಕಾಂಗ್ರೆಸ್ ಮತ್ತು BJP ಇವೆರಡೂ ಮನವಾದಿ ಪಕ್ಷಗಳು. ಕಾಂಗ್ರೆಸ್ಸು 75 ವರ್ಷದಲ್ಲಿ 50 ವರ್ಷಗಳ ಆಳ್ವಿಕೆ ಮಾಡಿದೆ. ಅದೇ ರೀತಿಯಲ್ಲಿ BJP ಸರ್ಕಾರ ಸುಮಾರು 15 ವರ್ಷಗಳ ಆಳ್ವಿಕೆ ಮಾಡಿದೆ. ಕಾಂಗ್ರೆಸ್ಸು ಸುಮಾರು 5-10 ವರ್ಷಗಳಲ್ಲಿ ಈ ದೇಶದ ಒಂದು ಆಡಳಿತ ಮಾಡಿದ್ದೇ ಆದರೆ ಈ ದೇಶ ಒಂದು ಸುಭದ್ರವಾದ ಮತ್ತು ಸಮಸ್ತ ಮತ್ತು ಬಲಿಷ್ಠ ರಾಷ್ಟ್ರವನ್ನು ಆಗಬಹುದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26ರಿಂದ ಪಾರ್ಲಿಮೆಂಟಲ್ಲಿ ಅವರು ಭಾಷಣ ಮಾಡುತ್ತಾ ಹೇಳ್ತಾರೆ. ಆದರೆ ಇದುವರೆಗೂ ಈ ಅಭಿವೃದ್ಧಿ ಅನ್ನೋ ಪದವನ್ನೇ ಕಾಣಲಿಲ್ಲ ಅವರಲ್ಲಿ. ಅದೇ ರೀತಿಯಲ್ಲಿ ಇದೇ ಕಾಂಗ್ರೆಸ್ ಏನು ಭ್ರಷ್ಟಾಚಾರದ ಒಂದು ವೈಫಲ್ಯಗಳನ್ನು ಹಿಡ್ಕೊಂಡು BJP ಸರ್ಕಾರ ಬಂದಿತ್ತು. BJP ಸರ್ಕಾರ ಸಹ ಇವತ್ತು 10 ವರ್ಷದಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಹ ಆಗಲಿಲ್ಲ. ಕಾರಣ ಏನಂದರೆ, ಇವರು ನೋಟು ಅಮಾನ್ಯೀಕರಣ ಮಾಡಿದರು, ಮತ್ತೆ ಕಪ್ಪು ಹಣ ತರ್ತೀನಿ ಅಂತ ಹೇಳಿದರು, ಮತ್ತೆ ಏನು ಬುಲೆಟ್ ಟ್ರೈನ್ಗಳು ಈ ದೇಶದಲ್ಲಿ ಓಡಾಡಿಸ್ತೀನಿ, ಬಡಬಗ್ಗರು ಎಲ್ಲ ಸರಿ ಸಮಾನವಾಗಿ ಮಾಡ್ತೀನಿ ಅಂತ ಹೇಳಿದರು. ಮತ್ತೆ ಈ ದೇಶದಲ್ಲಿ ಒಂದು ಚುನಾವಣೆ, ಒಂದು ದೇಶ, ಒಂದು ಚುನಾವಣೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸಿವಿಲ್ ಕೋಡ್ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ರಾಷ್ಟ್ರ, ಒಂದೇ ಬ್ಯಾಂಕ್ ಅಂತ ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ಅಭಿವೃದ್ಧಿಯು ಶೂನ್ಯ ಆಗ್ತದೆ. ಬರೀ ಬಾಯಿ ಮಾತಲ್ಲಿ ಇವತ್ತು ಪತ್ರಿಕಾ ಹೇಳಿಕೆಗಳಾಗ್ತದೆ, ಮಾಧ್ಯಮ ಹೇಳಿಕೆ ಆಗ್ತೈತೆ. ಆದರೆ ಯಾವುದೇ ಸಹ ಇವತ್ತು ಅಭಿವೃದ್ಧಿನ ಆಗಿಲ್ಲ. ಮತ್ತೆ ಏನು ಈ ದೇಶದಲ್ಲಿ ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ರಲ್ಲ, ಕಪ್ಪು ಹಣ ಯಾವುದು ತರಲಿಲ್ಲ. ಕಪ್ಪು ಹಣ ಹೋಗಿ ಇವತ್ತು ಈ ದೇಶದಲ್ಲಿ ಅದಾನಿ, ಅಂಬಾನಿ ಅಂತ ಕಂಪನಿಗಳಲ್ಲಿ ಇವತ್ತು ಕಾರ್ಪೊರೇಟ್ ಸೆಕ್ಷನ್ಗಳು ಬೆಳೀತೈತೆ. ಬಡತನ 32% ಈ ದೇಶದಲ್ಲಿ ತಾಂಡವಾಡ್ತೈತೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಉದ್ಯೋಗ ಸುಮಾರು ಒಂದು 25% ಉದ್ಯೋಗ ಹೆಚ್ಚಿಸಬೇಕಾಗಿತ್ತು 10 ವರ್ಷದಲ್ಲಿ. ಇವತ್ತು 20ರಷ್ಟು ಉದ್ಯೋಗಗಳನ್ನು ಕಡಿತಾಗಿದೆ. ಇವತ್ತು ನಿರುದ್ಯೋಗಿಗಳು ಮತ್ತು ರೈತರು, ಕೂಲಿ ಕಾರ್ಮಿಕರು ಮತ್ತು ಈ ದೇಶದ ಎಲ್ಲ ಬಡ ಕೂಲಿ ಕಾರ್ಮಿಕರು ಇವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಇವತ್ತು ಪರಿಹಾರ ಏನಾದರೂ ಇದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ. ಯಾಕಂತಂದ್ರೆ ಇವತ್ತು ನೀವು ಎಲ್ಲ ನೋಡಿರ್ಬೋದು, ಇವತ್ತು ಸುಪ್ರೀಂ ಕೋರ್ಟು ಇವತ್ತು SBI ಏನು ಇವತ್ತು ಒಂದು ಬ್ಯಾಂಕ್ ಅಂತೇಳಿ ಇವತ್ತು ನಮ್ಮ BJP ಸರ್ಕಾರ ಹೇಳಿತ್ತು. ಆ ಬ್ಯಾಂಕ್ SBI ಇವತ್ತು ಚುನಾವಣೆ ಬಾಂಡ್ಗಳನ್ನು ಸುಮಾರು ಎಲ್ಲ ಈ ದೇಶದಲ್ಲಿರ್ತಕ್ಕಂಥ ಶ್ರೀಮಂತರು ಮತ್ತು ಈ ಕಾರ್ಪೊರೇಟ್ ಸೆಕ್ಷನ್ಸು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಗಳಿಂದ ಸಾವಿರಾರು ಕೋಟಿಗಳನ್ನು ತನ್ನ ಪಕ್ಷಗಳಿಗೆ ಹಾಕ್ಕೊಂಡು ಇವತ್ತು ಎಲೆಕ್ಷನ್ಗಳನ್ನು ಮತ್ತು ಚುನಾವಣೆಗಳನ್ನು ನಡೆಸ್ತಾ ಇತ್ತೆ. ಆದರೆ ಬಹುಜನ್ ಸಮಾಜ್ ಪಾರ್ಟಿ ಯಾರ ಹತ್ರ ಸಹ ಒಂದು ನಯ ಪೈಸೆ ಕೂಡ ನಾವು ಹಾಕ್ಕೊಂಡಿಲ್ಲ. ಮತ್ತು ಈ ಪಕ್ಷಗಳು ಏನು ಕಾರ್ಪೊರೇಟ್ ಸೆಕ್ಷನ್ ಹತ್ರ ಈ ಹಣವನ್ನು ತೆಗೆದುಕೊಂಡು ಚುನಾವಣೆ ನಡೆಸ್ತಾ ಐತೆ. ಚುನಾವಣೆ ಬಂದ ಮೇಲೆ ಅವರ ಒಂದು ಕಾರ್ಪೊರೇಟ್ ಮತ್ತು ಶ್ರೀಮಂತ ಪರವಾಗಿ ಕೆಲಸ ಮಾಡ್ತಾ ಐತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಈ ದೇಶದಲ್ಲಿ ಈ ಹಣ, ಎಂಡ, ಸಾರಾಯಿ ಮತ್ತು ಅವರಿಗೆ ವಿವಿಧ ಅಂಶಗಳನ್ನು ಕೊಟ್ಟು ಈ ಹಣದಿಂದ ಓಟನ್ನು ತೆಗೆದುಕೊಂಡು ಸರ್ಕಾರಗಳನ್ನು ನಡೆಸ್ತಾ ಐತೆ. ಮತ್ತು ಅದೇ ಅವರಿಗೆ ಯಾವುದೇ ರೀತಿಯಲ್ಲಿ ಉಪಯೋಗ ಆಗತಕ್ಕಂಥ ಒಂದು ಯೋಜನೆಗಳು ಸಹ ನಿರೂಪಣೆಯನ್ನು ಅವರು ಉಪಯೋಗಿಸ್ತಾ ಇಲ್ಲ. ಆದ್ದರಿಂದ ಈ ದೇಶದಲ್ಲ ಬಡವರಾಗಿಯೇ ಇರ್ತಾರೆ, ಶ್ರೀಮಂತರ ಹಾಗೆಯೇ ಇರ್ತಾರೆ. ಈ ದೇಶನ ಬಲಿಷ್ಠ ರಾಷ್ಟ್ರ ಮತ್ತು ಸುಭದ್ರ ರಾಷ್ಟ್ರ ಮತ್ತು ಈ ದೇಶದ ಒಂದು ಸೂಪರ್ ಪವರ್ ರಾಷ್ಟ್ರ ಆಗಬೇಕಾಗಿದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿಯಿಂದ ಕಾರಣ. ಯಾಕಂದ್ರೆ ನಾವು ಒಂದು ಓಟು, ಒಂದು ನೋಟಿಂದ ಈ ದೇಶದಲ್ಲಿ ಪ್ರತಿಯೊಬ್ಬ ಒಂದು ಸಾಮಾನ್ಯ ವ್ಯಕ್ತಿಗಳ ಕಡೆಯಿಂದ ನಾವು ಅವನು ಪ್ರಜಾಪ್ರಭುತ್ವದಲ್ಲಿ ಉಳಿಸ್ಬೇಕಾದ್ರೆ ಸಾಮಾನ್ಯ ಜನರ ಹತ್ರ ನಾವು ಒಂದು ಓಟ್ ತಗೊಂಡು ಅವ್ರಿಗೆ ಅಧಿಕಾರ ನೀಡೋದು ಏನಾದ್ರು ಇದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿನೇ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಕೋಲಾರ ಜನತೆಗೆ ಈ ಕಾಂಗ್ರೆಸ್ ಮತ್ತು
JDS ಮತ್ತು BJP ಕೊಲಿಷನ್ ಸರ್ಕಾರಗಳನ್ನು ಧಿಕ್ಕರಿಸಬೇಕು. ನೀವು ಅಭಿವೃದ್ಧಿ ಆಗಬೇಕಾದ್ರೆ ಈ ಸುರೇಶ್ ಮತ್ತು ಬಹುಜನ್ ಸಮಾಜ್ ಪಾರ್ಟಿ ನಾವು ಮುಂದೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ, ಇವತ್ತು ಆಶ್ವಾಸನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸುಮಾರು ಒಂದು 22 ವರ್ಷಗಳ ವಕೀಲ ವೃತ್ತಿಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಸಮಾಜ ಕೆಲಸ ಮತ್ತು ಇತರೆ ಎಲ್ಲ ಜನರಿಗೆ ಉಪಯೋಗ ಅಂತ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಅದರಿಂದ ಜನರು ಇದನ್ನು ಗೂಡಿಸಿ ಬದಲಾವಣೆಗೋಸ್ಕರ ಬಹುಜನ್ ಸಮಾಜ್ ಪಾರ್ಟಿ ನೀವು ಓಟ್ ಹಾಕಿದ್ದಾದರೆ ನಿಮ್ಗೆ ನೇರವಾಗಿ ನಾನು ಅಧಿಕಾರದಲ್ಲೇ ಕೊಡ್ತೀನಿ. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಮತ್ತು BJP ಸರ್ಕಾರ ಭ್ರಷ್ಟ ಸರ್ಕಾರಗಳು ಈ ದೇಶಕ್ಕೆ ಬಂದರೆ ಮತ್ತೆ ಈ ದೇಶದ ಜನರು ಬಡಬಗ್ಗರು ಮತ್ತು ಕೂಲಿ ಕಾರ್ಮಿಕರು ದೀನ ದಲಿತರು ಎಲ್ರಿಗೂ ಈಗ ನಾವು ಈ ದೇಶದ ಒಂದು ಕೆಟ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ತೀರಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಬದಲಾವಣೆಗಾಗಿ, ಪರಿವರ್ತನೆಗಾಗಿ, ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ತಾವು ಬಹುಜನ್ ಸಮಾಜ್ ಪಾರ್ಟಿಗೆ ವೋಟ್ ಮಾಡಿ ನಾವು ನಿಮ್ಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್. ಅಪ್ ಮಾಡೋ.